ತ್ರಿಶೂಲನ ಹಿಡ್ಕೊಂಡು ಕುತ್ಕೊಂಡ್ರೆ ಯಾರು ಮಾಡಿಸಿರೋದು ಮುಖ ಕಾಣುತ್ತೆ, ಎಷ್ಟು ವರ್ಷದಿಂದ ಮಾಡಿಸಿರೋದು ಕಾಣುತ್ತೆ. ಮತ್ತು ಹಂದಿಯಿಂದ ಮಾಡಿಸಿದಾರ, ಕೋಳಿಯಿಂದ ಮಾಡಿಸಿದಾರ, ಇಲ್ಲಾಂದರೆ ಏನಾದರೂ ಮಡಿಕೆ ಇಟ್ಟಿದ್ದಾರ, ಕುಂಬಳಕಾಯಿ ಮಾಡಿದಾರ, ಏನು ಎತ್ತ ಅಂತ ಪ್ರತಿಯೊಂದು ಆ ತ್ರಿಶೂಲದಿಂದನೇ ತೋರಿಸ್ಕೊಡ್ತಾರೆ ಸರ್. ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಸಾಕು, ಆ ಕಣ್ಣಲ್ಲಿ ಒಂದು ಕಣ್ಸ್ ಬಂದಂಗೆ ನಮಗೆಲ್ಲ ತೋರಿಸ್ಕೊಡ್ತಾರೆ ಸರ್. ಇಲ್ಲಿ ಬಂದರೆ ಯಾರು ಮಾಡಿಸಿದ್ರಂತ ತಾಯಿ ತ್ರಿಶೂಲದಲ್ಲಿ ತೋರಿಸ್ಕೊಡ್ತಾಳೆ. ಬೆಳಕು ರೂಪದಲ್ಲಿ ಬಂದು ತಾಯಿ ದರ್ಶನ ಕೊಟ್ರೇ ಎಲ್ಲನೂ ಗೊತ್ತಾಗೋದು. ಆ ಬೆಳಕಲ್ಲಿ ತಾಯಿ ಬಂದಾಗ ಯಾವ ಥರ ಕ್ವಶನ್ ಮಾಡಬೇಕು ಅನ್ನೋದು ಅಲ್ಲಿ ಬಂದು ಹೇಳ್ಕೊಡ್ತಾರೆ. ಆ ಥರ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಮೇ ಬಿ ಇದನ್ನೆಲ್ಲ ನೋಡ್ತಿದ್ರೆ ಸುಮ್ಮನೆ ಯಾರು ಹುಚ್ಚಾಗಿ ಆಡಲ್ಲ. ಇಲ್ಲಾಂದ್ರೆ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಅವರಲ್ಲಿ ಏನೋ ಒಂದು ಮಾಡಿಸಿದ್ದಾರೆ ಅಂತಲೇ ಗೊತ್ತಾಗ್ತಿದೆ. ಇಲ್ಲ ಆಲ್ಮೋಸ್ಟ್ ಬರೋರೆಲ್ಲ ಏನೋ ಮಾಡಿಸಿಕ್ಕಿದ್ದಾರೆ. ಎಲ್ಲರೂ ನಾನು ಕೂತಿದ್ನಲ್ಲ, ಯಾರೋ ಒಂದು ಹುಡುಗಿ ಒಂದು ಹುಡುಗ ಏನೋ ಮಾಡಿಸಿದ್ದಾರೆ. ಒಳಗದ್ದೆ ಪ್ರಾಬ್ಲಮ್ಮು, ಈ ಆಸ್ತಿ ಪಾಸ್ತಿ ಪ್ರಾಬ್ಲಮ್ಮು, ಒಬ್ರಿಗಂದ್ರೆ ಒಬ್ರು ಆಗಲ್ಲ, ಈ ಥರ ಎಷ್ಟೊಂದು ಜನ ಪ್ರಾಬ್ಲಮ್ಸ್ ಬಂದಿದ್ದಾರೆ. ಹುಷಾರಿರಲಿಲ್ಲ, ತೀರಾ ಅಂದರೆ ತೀರಾ ಈ ಅಮಾವಾಸ್ಯೆ ಟೈಮಲ್ಲೆಲ್ಲ ಕೈ ಸೊಳಕು ಅದು ಇದು ಎಲ್ಲ ಬರೋದು. ಈಗ ಒನ್ ಟೈಮ್ ಬಂದು ಹೋಗಿದ್ದಾದ್ಮೇಲೆ ತ್ರಿಶೂಲ ಹಿಡ್ಕೊಂಡ್ರು, ಅದರಿಂದ ಪರಿಹಾರ ಸಿಕ್ತು. ನಾವು ಹೋಗಿ ಅವ್ರೇನು ಹೇಳಿದ್ರು ಪರಿಹಾರ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಅವರು. ಸರ್ ತ್ರಿಶೂಲ ಹಿಡಿದ್ಮೇಲೆ ಒಂಥರ ಇದು ಆಗುತ್ತೆ, ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಸರ್. ತುಂಬ ಈ ಥರ ತ್ರಿಶೂಲ ಹಿಡಿದ್ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿದವರೆಲ್ಲ ಕಣ್ಮುಂದೆ ಬಂದುಬಿಡ್ತಾರೆ ಸರ್. ಬೆಳಕಿನ ರೂಪದಲ್ಲಿ ಕಣ್ಮುಂದೆ ಬರ್ತಾರೆ ಸರ್. ಅದೇ ತುಂಬ ಒಳ್ಳೆಯದಾಗಿದೆ ಸರ್. ನಮ್ಮಮ್ಮಗೆ ತೋರಿಸಿದ್ದು, ಹುಷಾರಿರಲಿಲ್ಲ, ತೀರಾ ಅಂದರೆ ತೀರಾ ಈ ಅಮಾವಾಸ್ಯೆ ಟೈಮಲ್ಲೆಲ್ಲ ಕೈ ಸೊಳಕು ಅದು ಇದು ಎಲ್ಲ ಬರೋದು. ಈಗ ಒನ್ ಟೈಮ್ ಬಂದು ಹೋಗಿದ್ದಾದ್ಮೇಲೆ ತ್ರಿಶೂಲ ಹಿಡ್ಕೊಂಡ್ರು, ಅದರಿಂದ ಪರಿಹಾರ ಸಿಕ್ತು. ನಾವು ಹೋಗಿ ಅವ್ರೇನು ಹೇಳಿದ್ರು ಪರಿಹಾರ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಅವರು. ಸಂಕಲ್ಪ ಮಾಡಿ ಅಮ್ಮನ ಪಾದದಲ್ಲಿ ನಿಂಬೆಹಣ್ಣಿಟ್ಟು ತಗೊಂಡೋಗಿ ಮನೆಯಲ್ಲೆಲ್ಲ ಜ್ಯೂಸ್ ಮಾಡಿ ಕುಡಿದು ತಾಯಿನ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡ್ವಿ. ಇವಾಗ ಪರವಾಗಿಲ್ಲ, ಮನೆಯಲ್ಲೆಲ್ಲ ಒಗ್ಗಟ್ಟಿದ್ದೀವಿ, ಜಗಳಗಳು ಅದೆಲ್ಲ ಏನಿಲ್ಲ, ಚೆನ್ನಾಗಾಯಿತು. ಫಸ್ಟ್ ಸತಿನೇ ಇಲ್ಲಿ ಬಂದರೆ ಯಾರು ಮಾಡಿಸಿದ್ರಂತ ತಾಯಿ ತ್ರಿಶೂಲದಲ್ಲಿ ತೋರಿಸ್ಕೊಡ್ತಾಳೆ. ಬೆಳಕು ರೂಪದಲ್ಲಿ ಬಂದು ತಾಯಿ ದರ್ಶನ ಕೊಟ್ರೇ ಎಲ್ಲನೂ ಗೊತ್ತಾಗೋದು. ಆ ಬೆಳಕಲ್ಲಿ ತಾಯಿ ಬಂದಾಗ ಯಾವ ಥರ ಕ್ವಶನ್ ಮಾಡಬೇಕು ಅನ್ನೋದು ಅಲ್ಲಿ ಬಂದು ಹೇಳ್ಕೊಡ್ತಾರೆ. ಆ ಥರ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಉತ್ತರ ಸಿಕ್ಕಿದ್ಮೇಲೆ ಇಲ್ಲಿ ಪರಿಹಾರನೂ ಮಾಡಿಕೊಡ್ತಾರೆ. ಆ ಪರಿಹಾರ ಮಾಡಿಸ್ಕೊಂಡ್ರೆ ನೀವು ಫಸ್ಟ್ ಯಾವ ಥರ ಇರುತ್ತೋ ಲೈಫು, ಇಲ್ಲಿ ಪರಿಹಾರ ಮಾಡಿಸ್ಕೊಂಡ್ಮೇಲೆ ಬೇರೆ ಲೈಫ್ ಚೇಂಜ್ ಆಗುತ್ತೆ. ತಾಯಿನ ನಂಬಿ ಬಂದರೆ ಎಲ್ಲನೂ ಆಗುತ್ತೆ. ಇಲ್ಲಿ ಬಂದಾಗ ಪ್ರತಿಯೊಬ್ಬರಿಗೂ ಸೊಲ್ಯೂಷನ್ ಅಂದರೆ ಹರಕೆ ಮತ್ತು ನಾಗದೋಷ ಮತ್ತು ಗರುಡ ದೋಷ ಇರೋರಿಗೆ ತೋರಿಸ್ಕೊಡಲ್ಲ. ಅಂದರೆ ಅವ್ರು ಕೇಳ್ಕೊಳೋ ಮನಸ್ಸಲ್ಲಿ ಯಾವ ಥರ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ತಾಯಿನ, ಅದರಲ್ಲಿ ಉತ್ತರ ಸಿಗುತ್ತೆ ಅವ್ರಿಗೆ. 100% ಅಲ್ಲ 200% ವರ್ಕ್ ಆಗುತ್ತೆ. ಇಲ್ಲಿ ಏನೇ ಇದ್ರೂ ಸಕ್ಸಸ್ ಕಾಣ್ತೀರಾ. ಬಂದು ಒಂದು ಸರಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ತ್ರಿಶೂಲ ಹಿಡ್ಕೊಂಡಾಗ. ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮ್ಮದು ಲೈಫ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ. ನಮ್ಗೆ ಹಿಂಗೆ ಸ್ವಲ್ಪ ಮನೆಯಲ್ಲಿ ಒಗ್ಗಟ್ಟಿಲ್ದಿರ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮನೆಯಿಂದನೇ ಸಂಕಲ್ಪ ಮಾಡ್ಕೊಂಡು ಬಂದ್ವಿ. ಸರಿ ಸಂಕಲ್ಪ ಮಾಡ್ಕೊಬಂದು ತಾಯಿ ಹತ್ರ ಪಾದದಲ್ಲಿ ಇರೋದು ಹೇಳ್ತೀನಿ. ಸಂಕಲ್ಪ ಮಾಡಿ ಅಮ್ಮನ ಪಾದದಲ್ಲಿ ನಿಂಬೆಹಣ್ಣಿಟ್ಟು ತಗೊಂಡೋಗಿ ಮನೆಯಲ್ಲೆಲ್ಲ ಜ್ಯೂಸ್ ಮಾಡಿ ಕುಡಿದು ತಾಯಿನ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡ್ವಿ. ಇವಾಗ ಪರವಾಗಿಲ್ಲ, ಮನೆಯಲ್ಲೆಲ್ಲ ಒಗ್ಗಟ್ಟಿದ್ದೀವಿ, ಜಗಳಗಳು ಅದೆಲ್ಲ ಏನಿಲ್ಲ, ಚೆನ್ನಾಗಾಯಿತು. ಫಸ್ಟ್ ಸತಿನೇ. ಆಮೇಲೆ ಮೊನ್ನೆ 2ನೇ ಸತಿ ಬಂದ್ವಿ. ಸ್ವಲ್ಪ ಆರೋಗ್ಯ ಎಲ್ಲ ಪ್ರಾಬ್ಲಮ್ ಇತ್ತು. ಆರೋಗ್ಯ ಎಲ್ಲ ಇವಾಗ ಮಕ್ಕಳಿಗೆಲ್ಲ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇತ್ತು. ಅದು ಬಂದು ಸಂಕಲ್ಪ ಮಾಡಿಕೊಂಡು ಹೋದೆ. ಅದು ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಸರಿ, ಇವಾಗ 3ನೇ ಸಲ ಬಂದಿದ್ದೀನಿ. ನಾನು ಇನ್ನೂ ಹಿಡ್ದಿಲ್ಲ. ನಾನು ಹಂಗೆ ಅಮ್ಮನ ಬೇಡ್ಕೊಂಡು, ನಾನು ಹಂಗೆ ಅಮ್ಮಂದು ನಾನು ಸತ್ಯ ತಿಳ್ಕೊಬೇಕು ಅಂತ ಬಂದೆ. ನೋಡಬೇಕು, ನಾನು ಒಬ್ಬಳೇ ಬರ್ತಿದ್ದೀನಿ. ಅದರಿಂದ ನಾನು ತ್ರಿಶೂಲ ಇಟ್ಕೊಂಡಿಲ್ಲ. ಮನೇಲಿ ಎಲ್ಲರನ್ನೂ ಕಡ್ಕೊಬಂದು ಒಂದು ಸತಿ ತ್ರಿಶೂಲ ಹಿಡಿದು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರೂ ಬಂದು ತ್ರಿಶೂಲ ಹಿಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಆದರೆ ನಾನು ಹಂಗೆ ಒಬ್ಬಳೇ ಬಂದು ನಾನೆಲ್ಲ ನೋಡ್ಕೊಂಡು ಹೋಗಿರೋದ್ರಲ್ಲಿ ನಾನು ಮನೇಲಿರೋ ಸ್ವಲ್ಪ ಎಲ್ಲ ಸುಧಾರಿಸಿದೆ. ಚೆನ್ನಾಗಿದೆ. ಏನಂದರೆ ಒಗ್ಗಟ್ಟಿರಲಿಲ್ಲ, ಒಬ್ಬರು ಇರಲಿಲ್ಲ. ನನ್ನ ಮಗಳದ್ದು ಸ್ವಲ್ಪ ಸಂಸಾರ, ಅದು ಅವ್ರದ್ದು ದಾಂಪತ್ಯದಲ್ಲಿ ಪ್ರಾಬ್ಲಮ್ ಇತ್ತು. ಅಮ್ಮನ ಹತ್ರನೇ ನಾನು ನಿಂಬೆಹಣ್ಣೆಲ್ಲ ಇಟ್ಟು ನಾನು ಬೇಡ್ಕೊಂಡು ಓದಿ ಅವ್ರಿಗೆ ಕೊಟ್ಟೆ. ಅವರು ಇವಾಗ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಇವಾಗ ಬರ್ತಿದ್ದೆ ಅವಳಿಗೆ ಬರೋಂಗಿರಲಿಲ್ಲ.
ಸರಿ ನನಗೆ ಅಮ್ಮನವ್ರನ್ನ ನೋಡಬೇಕಂತ ಆಸೆ ಆಯಿತು. ಸರಿ ನಾನು ಬಂದು ನೋಡ್ಕೊಂಡು ಹೋಗೋಣ, ಆಮೇಲೆ ನೆಕ್ಸ್ಟ್ ಟೈಮ್ ಕರ್ಕೊಬರೋಣ ಅಂತ ಒಬ್ಬಳೇ ಬಂದೆ. ಅಮ್ಮನ ನಂಬಿ ಬಂದರೆ ಏನೋ ದೇವಲೋಕನೇ ಹೇಳ್ಬೇಕಾದಿಲ್ಲ, ಅವ್ರವ್ರ ಅನುಭವಕ್ಕೆ ಸಂಬಂಧಪಟ್ಟಿದ್ದದು. ತಾಯಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾಳೆ, ಅದು ತುಂಬ ದೊಡ್ಡ ಅನುಭವ. ಅಮ್ಮ ನಮ್ಮ ಜೊತೆಯಲ್ಲೇ ಇದ್ದಾಳೆ ಅನ್ನೋ ಅನುಭವ ತುಂಬ ದೊಡ್ಡದು, ಅದು ಇದ್ದೇ ಇರುತ್ತೆ. ಅಮ್ಮ ಬಂದೇ ಬರ್ತಾರೆ ನಮ್ಮ ಜೊತೆಲಿ, ನಮ್ಮನ್ನು ಕಾಪಾಡ್ತಾರೆ. ಇದು ನಮಗಾಗಿರೋ ಅನುಭವ. ನಮ್ಮ ಜೊತೆ ಬರಬೇಕಮ್ಮ ಅಂತ ಬೇಡ್ಕೊಂಡು ಹೋದ್ವಿ. ನಮ್ಮ ಜೊತೇಲಿ ಬಂದು ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಮಗೆ ತೋರಿಸ್ಕೊಟ್ಲು ಅಮ್ಮ.